Hello guys, welcome back to my YouTube channel All is Well Vlogger Kannada and Tulu Vlog. Guys, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಗೈಸ್, ಇವತ್ತೊಂದು ನಾನು ತುಂಬಾನೇ ಹೆಲ್ದಿ ಆದ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಇಲ್ಲಿ ಏನು ನೋಡ್ತಾ ಇದ್ದೀರಾ ನೋಡಿ, ಇದು ಹಾಗಲಕಾಯಿ. ಇದಂತೂ ಶುಗರ್ ಪೇಷಂಟ್ಗಳಿಗೆ ತುಂಬಾನೇ ಒಳ್ಳೆ ರಾಮಬಾಣ ಅಂತಾನೆ ಹೇಳ್ಬೋದು. ಹಾಗೆ ಇದು ನಾವು ಕೂಡ ಶುಗರ್ ಇಲ್ಲದವರು ತಿಂದರೂ ಕೂಡ ತುಂಬಾನೇ ಒಳ್ಳೆಯದು ಹೆಲ್ತಿಗೆ. ಸೊ ಇದನ್ನು ನಾನು ಇವತ್ತು ಯೂಸ್ ಮಾಡಿಕೊಂಡು ಇದರದ್ದು ಒಂದು ಗ್ರೇವಿನ ಹೇಗೆ ಮಾಡೋದು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಗ್ರೇವಿ ಮಾಡೋದಕ್ಕೆ ತುಂಬಾನೇ ಸಿಂಪಲ್ ಆಗಿದೆ. ಹಾಗೆ ಇದನ್ನು ಯಾವ ಥರ ನಾನು ಮಾಡಿದೆ, ಹಾಗೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡಿದೆ ಅಂತೇಳಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಲ್ವಾ, ಬನ್ನಿ ಹಾಗಾದರೆ. ಮೊದಲಿಗೆ ಇಲ್ಲಿ ನಾನು ನೋಡ್ಬೋದು ನೀವು, ನಾನು 2 ಹಾಗಲಕಾಯಿನ ಈ ರೀತಿ ಕಟ್ ಮಾಡಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕ್ಲೀನಾಗಿ ತೊಳೆದು ನಾನು ಈ ಥರ ಕಟ್ ಮಾಡಿದ್ದೀನಿ. ಹಾಗೆ ಇದರ ಒಳಗಡೆ ಬೀಜ ಇರುತ್ತಲ್ವಾ, ಈ ಥರ ಇದರದ್ದು ಸೀಡ್ಸ್ ಎಲ್ಲ ಬರುತ್ತೆ, ಅದನ್ನೆಲ್ಲ ನಾನು ತೆಗೆದುಬಿಟ್ಟಿದ್ದೀನಿ. ಇದು ಹಾಗಲಕಾಯಿ ಜಾಸ್ತಿನೇ ಕಹಿ ಇರುತ್ತೆ, ಅದಕ್ಕೋಸ್ಕರ ಇದನ್ನು ನಾನು ಈ ಥರ ಕಟ್ ಮಾಡಿ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 30 ಮಿನಿಟ್ಸ್ ಆಗುವಷ್ಟು ಇದನ್ನು ಹಾಗೇನೆ ಬಿಡ್ತೀನಿ. ನೋಡಿ, ಇಲ್ಲೊಂದು 1 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ತಾ ಇದ್ದೀನಿ. ಈ ಉಪ್ಪನ್ನು ಹಾಕಿ ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಈ ಥರ ಎಲ್ಲನೂ ಪೀಸಸ್ ಈ ಸಾಲ್ಟ್ ಇದೆಯಲ್ಲ, ಈ ಸಾಲ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಈ ಥರ ನೋಡಿ, ಈ ಥರ ಫುಲ್ಲು ಮಿಕ್ಸ್ ಮಾಡಬೇಕು. ಸೊ ಇದನ್ನು ಈಗ ಎಲ್ಲ ಈಗ ಮಿಕ್ಸ್ ಆಗಿದೆ. ಇದನ್ನು ನಾನು ಇವಾಗ ಒಂದು 30 ಮಿನಿಟ್ಸ್ ನಾನು ಇವಾಗ ಹಾಗೇನೆ ಇದನ್ನು ಬಿಡ್ತೀನಿ. ಇದು 30 ಮಿನಿಟ್ಸ್ ಹಾಗೇನೆ ಇದನ್ನು ಬಿಟ್ಟರೆ ಇದರದ್ದು ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಇದನ್ನು 30 ಮಿನಿಟ್ಸ್ ಹಾಗೇನೆ ಒಂದು ಮುಚ್ಚಳ ಮುಚ್ಚಿ ಇಡಬೇಕು. ಸೊ ನಾನಿಲ್ಲಿ ಇಡ್ತಾ ಇದ್ದೀನಿ. ಈ ಹಾಗಲಕಾಯಿ ಇದೆಯಲ್ಲ, ಇದಕ್ಕೆ ನಾನು ಇವಾಗ ಮುಚ್ಚಳ ಮುಚ್ಚಿ ಒಂದು 30 ಮಿನಿಟ್ಸ್ ಆಗುವವರೆಗೂ ಇದನ್ನು ಹಾಗೇನೆ ಬಿಡ್ತೀನಿ. ಅಷ್ಟೊತ್ತಿಗೆ ನಾವು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಳ್ತೀನಿ ಅಂತೇಳಿ ನಾನು ತೋರಿಸ್ತೀನಿ. ಓಕೆನಾ, ಬನ್ನಿ. ಇವಾಗ ನೋಡಿ, ನಾನೊಂದು ಗ್ಯಾಸ್ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದು ಇವಾಗ ಬಿಸಿ ಆಗ್ತಿದೆ. ಬಿಸಿ ಆಗ್ತಿರ್ಬೇಕಾದ್ರೆ ಇದಕ್ಕೆ ಇವಾಗ ನಾನೊಂದು ಸ್ವಲ್ಪ ಕಡಲೆ ಬೀಜನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಾಗೇನೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪನೂ ನೀವು ಆಯಿಲ್ ಎಲ್ಲ ಏನು ಹಾಕಬೇಡಿ. ಇವಾಗ ಹಾಗೇನೆ ಈ ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೊಳ್ಳುವ. ಇದನ್ನು ಹಾಗೆ ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲಿ ಹಾಗೇನೆ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಸ್ವಲ್ಪ ಹೊಗೆ ಟೈಪ್ ಬರ್ತಾ ಇದೆಯಲ್ಲ, ಆವಾಗ ಇಲ್ಲಿ ಸ್ವಲ್ಪ ನಾನು ಉದ್ದಿನಬೇಳೆ, ಹಾಗೆ ಸ್ವಲ್ಪ ಇಲ್ಲಿ ಕಡಲೆಬೇಳೆ, ಹಾಗೆ ಒಂದು ಸ್ವಲ್ಪನೇ ಸ್ವಲ್ಪ 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, ಹಾಗೆ 1 ಚಿಟಿಕೆ ಅಷ್ಟು ನಾನು ಮೆಂತ್ಯ ತಗೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೇನೆ ಹಾಕ್ಕೊಳ್ತಾ ಇದ್ದೀನಿ. ಉರಿನ ಆದಷ್ಟು ಮೆಲ್ಲ ಇಡಿ. ಮೆಲ್ಲ ಇಟ್ಟು ಇದನ್ನು ರೋಸ್ಟ್ ಮಾಡಿದರೆ ಸಾಕು. ಫುಲ್ಲು ಕಪ್ಪಗೆ ಮಾಡ್ಕೋಬೇಡಿ. ಈ ಥರ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದು ನಿಮ್ಗೆ ಗೊತ್ತಾಗುತ್ತೆ, ಇದರ ಸ್ಮೆಲ್ ಸ್ವಲ್ಪ ಘಮ ಬರುವವರೆಗೂ ಚೆನ್ನಾಗಿ ಉಟ್ಕೋಬೇಕು. ನೋಡಿ, ಸ್ವಲ್ಪ ಘಮ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಇಲ್ಲಿ 1 ಸ್ಪೂನ್ ಕೊತ್ತಂಬರಿ ಬೀಜ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇಲ್ಲಿ ಜೀರಿಗೆ, ಹಾಗೆ ಒಂದು 7-8 ಬ್ಯಾಡಗಿ ಮೆಣಸನ್ನು ಕೂಡ ತಗೊಂಡಿದ್ದೀನಿ. ಅದರ ಜೊತೆ ನಾನು 1-1.5 ಸ್ಪೂನ್ ಆಗುವಷ್ಟು ಇಲ್ಲಿ ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ಇದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡುವ. ಈ ಬ್ಯಾಡಗಿ ಮೆಣಸು ಇದೆಯಲ್ಲ, ಇದು ಖಾರ ಕಡಿಮೆ, ಆದರೆ ಇದು ಚಂದ ಒಳ್ಳೆ ಕಲರ್ ಕೊಡ್ತದೆ.
ಒಂಥರ ರೆಡ್ ಬಂದು ನಿಮಗೆ ಗ್ರೇವಿ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ, ನೋಡಬೇಕಾದ್ರೇ ತುಂಬ ಚೆಂದ ಕಾಣುತ್ತೆ. ಅದಕ್ಕೋಸ್ಕರ ನಾನು ಬ್ಯಾಡಗೆ ಮೆಣಸನ್ನು ಕೂಡ ಜಾಸ್ತಿ ಅಂದರೆ ಒಂದು 7-8 ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೆ ಬೇಕಿದ್ರೆ ಖಾರಕ್ಕೆ ಗುಂಟೂರು ಮೆಣಸು ಕೂಡ ಹಾಕ್ಬೋದು, ಖಾರ ಬೇಕೆನ್ನುವರು. ನನಗೆ ಖಾರ ತುಂಬಾ ಜಾಸ್ತಿ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಸಪ್ಪಗೇನೆ ಇರಲಿ, ಅಂದರೆ ತುಂಬ ಖಾರ ಬೇಡ, ಮೀಡಿಯಮ್ ಆಗಿರಲಿ ಅಂತೇಳಿ ನಾನು ಬ್ಯಾಡಗೆ ಮೆಣಸನ್ನೇ ಖಾಲಿ ತಗೊಂಡಿದ್ದೀನಿ. ಸೊ ಇದನ್ನು ನೋಡಿ ಚೆನ್ನಾಗಿ ಇಲ್ಲಿ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪನೂ ಕಪ್ಪಾಗಬಾರ್ದು, ಕಪ್ಪಾದರೆ ಅದು ಒಂಥರ ಟೇಸ್ಟ್ನೇ ಚೇಂಜ್ ಆಗಿ ಹೋಗ್ತದೆ ನಿಮಗೆ ಗ್ರೇವಿ, ಗೊತ್ತಾಯ್ತಾ? ಅದಕ್ಕೋಸ್ಕರ ಆದಷ್ಟು ಉರಿನ ಸ್ಲೋ ಆಗಿಟ್ಬಿಡಿ. ಹೀಗೆ ಒಂದು 4-5 ನಿಮಿಷ ಫ್ರೈ ಮಾಡಿಕೊಟ್ರೆ ಸಾಕು. ಎಲ್ಲ ಈಗ ಬಿಸಿ ಆಗಿದೆ. ಆದರೆ ಸಾಕು. ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳುವ. ಇದು ನೋಡಿ ಈಗ ಎಲ್ಲ ಬಿಸಿ ಎಲ್ಲ ಆರಿದೆ. ಇವಾಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ನಾನು ಪೌಡರ್ ಮಾಡ್ಕೊಂಡು ತರ್ತೀನಿ. ಇಲ್ಲಿ ನೋಡ್ಬೋದು, ನೋಡಿ ಎಷ್ಟು ನೈಸ್ ಆಗಿ ಇದು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಅಂತೇಳಿ. ಸೊ ಇವಾಗ ಗ್ರೇವಿ ಯಾವ ಥರ ಮಾಡೋದಂತೇಳಿ ನೋಡ್ಕೊಂಡು ಬರೋಣ. ಇವಾಗ ನಾನು ಹಾಗಲಕಾಯಿನ 30 ನಿಮಿಷ ಆದಮೇಲೆ ನೋಡಿ ತೆಗಿತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು, ನೀರು ಥರ ಬಿಟ್ಟಿದೆ. ಇದನ್ನು ನಾನು ಇವಾಗ ಸ್ಕ್ವೀಸ್ ಮಾಡ್ತೀನಿ. ಆದಷ್ಟು ನಾನು ಸ್ಕ್ವೀಸ್ ಮಾಡಿ ಇನ್ನೊಂದು ಪಾತ್ರೆಗೆ ತೆಗಿತೀನಿ. ನೋಡಿ ಇಷ್ಟು ನೀರು ಬಿಟ್ಟಿದೆ ನೋಡಿ. ಅವಾಗ ನಾನು ಸಾಲ್ಟ್ ಎಲ್ಲ ಹಾಕಿದಾಗ ಏನು ನೀರು ಥರನೇ ಇರಲಿಲ್ಲ. ಇದನ್ನು ಇವಾಗ ನಾನು ಚೆನ್ನಾಗಿ ನೋಡಿ ಈ ಥರ ಹಿಂಡಬೇಕು. ನೋಡಿ ನೀರು ಬಿಡೋದು ಕಾಣುತ್ತಲ್ಲ, ಈ ಥರ ಹಿಂಡ್ಬಿಟ್ಟು ನೋಡಿ ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ಎಷ್ಟೊಂದು ನೀರು ಬಿಡ್ತಾ ಇದೆ, ನೋಡ್ಬೋದು ನೀವು. ನೋಡಿ ಫುಲ್ಲು ನೀರು ಬಿಡ್ತಾ ಇದೆ. ಇದು ಆದಷ್ಟು ಸ್ಕ್ವೀಸ್ ಮಾಡಿ ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ಆ್ಯಕ್ಚುಲಿ ಅದರ ಕಹಿ ಕೂಡ ಆದಷ್ಟು ಇದರಲ್ಲೇ ಸ್ಕ್ವೀಸ್ ಆಗಿ ಹೋಗ್ತದೆ ನೋಡಿ. ಇಷ್ಟು ನೀರು ಬಿಟ್ಕೊಂಡಿದೆ ನೋಡಿ. ಇವಾಗ ಈ ಥರ ಸ್ಕ್ವೀಸ್ ಮಾಡಿಟ್ಕೊಂಡಿದ್ದೀನಲ್ಲ, ಈ ಪಾತ್ರೆಗೆ ಇವಾಗ ನಾನು ಸ್ವಲ್ಪ ನೀರು, ಬೇರೆನೇ ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ. ಇದು ಇವಾಗ ನಾನು ಚೆನ್ನಾಗಿ ಒಂದು 2 ಸಲ ನೀರಲ್ಲಿ, ಬೇರೆ ನೀರಲ್ಲಿ ಇವಾಗ ನಾನು ತೊಳೆದು ತಂದಿದ್ದೀನಿ ಎಲ್ಲ. ಇವಾಗ ಕಹಿ ಆಲ್ಮೋಸ್ಟ್ ಒಂದು ಅರ್ಧ ಭಾಗದಷ್ಟು ಕಹಿನೂ ಕಡಿಮೆ ಆಗಿರುತ್ತೆ. ತೊಳೆದು ತಂದಿಟ್ಟಿದ್ದೀನಿ. ಇವಾಗ ಇದನ್ನು ಯಾವ ಥರ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ ರೀ. ಇದರ ಗ್ರೇವಿ ಅಂತೂ ಸಖತ್ತಾಗಿರುತ್ತೆ. ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ಹಾಗೆ ಇದರ ಟೇಸ್ಟ್ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆಯಿತಾ. ಸ್ಟವ್ ಮೇಲೆ ಆದಷ್ಟು ಉರಿನ ಕಡಿಮೆಯಲ್ಲಿಟ್ಟು ಒಂದು ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ಇವಾಗ ನಾನು ಒಂದು 4 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಆಯಿಲನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಯಾವ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಕಡಲೆ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಇದಕ್ಕೆ ನಾನು ಈ ತೊಳೆದು ಇಟ್ಟಿರುವಂಥ ಹಾಗಲಕಾಯಿನ ಫುಲ್ಲು ಹಾಕಿ ಚೆನ್ನಾಗಿ ಇಲ್ಲಿ ನಾನೊಂದು ಗರಿ ಆಗುವವರೆಗೂ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಬಿಸಿಯಾಗಿದೆ. ಇವಾಗ ನೋಡಿ ಈ ಹಾಗಲಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಕೂಡ ಹಾಕಿದ್ದೀನಿ.
ಇದೆಲ್ಲನೂ ಚೆನ್ನಾಗಿ ಇಲ್ಲಿ ಈಗ ಫ್ರೈ ಮಾಡ್ಕೊಳ್ತೀವಿ. ಆದ ಇವಾಗ ಫ್ರೈ ಮಾಡಬೇಕಾದ್ರೆ ನಮಗೆ ಗೊತ್ತಾಗ್ತಿದೆ ಇದರದ್ದು ಫ್ರ್ಯಾಗ್ರೆನ್ಸ್ ಎಲ್ಲ ಬರ್ತಾ ಇದೆ, ಕಹಿ ಫ್ರ್ಯಾಗ್ರೆನ್ಸ್ ಇದೆಯಲ್ವಾ, ಅದು ಇಡೀ ಮೂಗಿಗೆ ಬಡಿತಾ ಇದೆ. ಹಾಗೇನೆ ಫ್ರೈ ಆಗ್ತಾ ಇರಲಿ. ಹಾಗೆ ಸ್ವಲ್ಪ ಎಣ್ಣೆನ ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಇದರಲ್ಲಿ ಹಾಗಲಕಾಯಿಯಲ್ಲಿ ಸ್ವಲ್ಪ ನೀರಿನ ಅಂಶ ಇತ್ತು, ಅದೆಲ್ಲ ತಿಂದೋಗ್ತಾ ಇದೆ. ನೀವು ನೋಡ್ಬೋದು ಇಲ್ಲಿ ನೀರಿನ ಅಂಶ. ಅದಕ್ಕೋಸ್ಕರ ನಾನಿಲ್ಲಿ ಫ್ರೈ ಆಗಲಿಕ್ಕೆ ಅಂತೇಳಿ ನಾನೊಂದು 2 ಸ್ಪೂನ್ ಆಗುವಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಗರಿ ಗರಿ ಆಗಬೇಕು, ಅಷ್ಟರವರೆಗೆ ನಾವಿದನ್ನು ಫ್ರೈ ಮಾಡ್ಕೊಳ್ಳುವ. ನಮ್ಮ ಮನೆಯಲ್ಲಿ ಈ ಥರ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ತುಂಬಾ ಚೆನ್ನಾಗಿರುತ್ತೆ. ಈ ಗ್ರೇವಿ ಅಂತೂ ನಿಮಗೆ ಚಪಾತಿ ಹಾಗೆ ದೋಸೆ ಮತ್ತು ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು, ನೋಡಿ ತನ್ನಷ್ಟಕ್ಕೆ ಸುಂಡ್ತಾ ಇದೆ ಇದು, ನೋಡಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ ಅಲ್ವಾ. ಹೀಗೇ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಂದ್ರೆ ಇದು ಕ್ರಿಸ್ಪಿ ಬರೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು. ಇವಾಗ ಎಲ್ಲ ನೀರೆಲ್ಲ ಕರೆಕ್ಟಾಗಿ ಸುಂಡ್ಕೊಂಡಿದೆ. ಖಾಲಿ ಇವಾಗ ಎಣ್ಣೆಯಲ್ಲೇ ಫ್ರೈ ಆಗ್ತಾ ಇದೆ. ನೀವು ನೋಡ್ಬೋದು ಇಲ್ಲಿ ನೋಡಿ, ಖಾಲಿ ಎಣ್ಣೆಯಲ್ಲೇ ಫ್ರೈ ಆಗ್ತಾ ಇದೆ, ಸ್ವಲ್ಪನೂ ನೀರಿಲ್ಲ. ಸಾಕು. ಇವಾಗ ನಾನು ಇದನ್ನೆಲ್ಲ ತೆಗಿತೀನಿ. ಇದು ಇಷ್ಟು ಫ್ರೈ ಆಗಿದೆ, ಇಷ್ಟು ಫ್ರೈ ಆದರೆ ಸಾಕು. ಇವಾಗ ನಾನು ಬೇರೆ ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಎಲ್ಲ ತಗೊಂಡು. ಇವಾಗ ನಾನು ಅದೇ ಪಾತ್ರೆಗೆ ಸ್ವಲ್ಪ ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸಾಸಿವೆ ಸಿಡ್ತಾ ಇದೆ, ನೋಡ್ಬೋದು ನೀವು. ಇವಾಗ ಸಾಸಿವೆ ಸಿಡಿದ ತಕ್ಷಣ ನಾನು ಅದಕ್ಕೆ ಉದ್ದಿನಬೇಳೆ ಹಾಗೆ ಕಡಲೆಬೇಳೆ, 1 ಬ್ಯಾಡ್ಗೆ ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆ ನಾನು ಸ್ವಲ್ಪ ಜಜ್ಜಿದ್ದು ಬೆಳ್ಳುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜೊತೆಗೆ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಇಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಾಕು. ಒಂದು ನೀರುಳ್ಳಿನ ನೋಡಿ ಇಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಈ ನೀರುಳ್ಳಿನ ಎಲ್ಲ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಈ ನೀರುಳ್ಳಿ ಸ್ವಲ್ಪ ಕೆಂಪಗೆ ಆಗುವವರೆಗೂ ಇದನ್ನು ಚೆನ್ನಾಗಿ ಇದರಲ್ಲಿ ಹುರ್ಕೋಬೇಕು. ಈ ನೀರುಳ್ಳಿ ಕೆಂಪು ಬಣ್ಣ ಬರುವವರೆಗೂ ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಟೈಮಲ್ಲಿ ನಾನಿವಾಗ ಒಂದು ಸಣ್ಣ ಗಾತ್ರದ್ದು ನಾಟಿ ಟೊಮೆಟೊನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಟೊಮೆಟೊ ಇಷ್ಟ ಇಲ್ಲ, ಬೇಡ ನಮಗೆ ಟೊಮೆಟೊ ಅಂತ ಹೇಳಿದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಉಪ್ಪು ಮಾತ್ರ ನೋಡಿಕೊಂಡು ಹಾಕಿ, ಯಾಕೆಂದರೆ
ನಾವು ಮೊದಲೇ ಹಾಗಲಕಾಯಿನ ಉಪ್ಪಲ್ಲಿ ಹಾಕಿ ಸ್ವಲ್ಪ ನೆನೆಸಿಟ್ಟಿದ್ವಿ. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಇಲ್ಲಿ ನಾನು ಟರ್ಮರಿಕ್ ಪೌಡರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ನೀರುಳ್ಳಿ ಟೊಮೆಟೊ ಸಾಧಾರಣ ಇವಾಗ ಫ್ರೈ ಆಗಿದೆ. ಈ ಟೈಮಲ್ಲಿ ನಾವು ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಹಾಗಲಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ ರೆಡ್ ಚಿಲ್ಲಿ ಪೌಡರ್ ಖಾರ ಸ್ವಲ್ಪ ಕಡಿಮೆ ಇರುತ್ತೆ, ಸೊ ಅದನ್ನು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕಿದ ಮೇಲೆ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡಬೇಕು. ಹಾಗೆ ಹಾಗಲಕಾಯಿಗೆ ಆವಾಗಲೇ ನಾನು ಹೇಳಿದ ಹಾಗೆ ಉಪ್ಪು ಕೂಡ ಹಾಕಿ ನಾನೊಂದು 30 ನಿಮಿಷ ನೆನೆಸಿಟ್ಟಿದ್ದೀನಿ ಅಂತೇಳಿ ಹೇಳಿದೆ. ಸೊ ಇವಾಗ ಈ ಟೈಮಲ್ಲಿ ನೀವು ಉಪ್ಪು ಕೂಡ ಬೇಕಿದ್ರೆ ನೋಡ್ಕೋಬೋದು. ನಾನು ನೀರುಳ್ಳಿ ಟೊಮೆಟೊ ಎಲ್ಲ ಬೇಯ್ತಾ ಇರಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ, ಹಾಗಾಗಿ ನಾನು ಹಾಗಲಕಾಯಿ ಹಾಕಿದ ಮೇಲೆ ಉಪ್ಪನ್ನು ಹಾಕ್ಕೊಳ್ತಾ ಇಲ್ಲ. ಸೊ ನಿಮಗೆ ಬೇಕಿದ್ರೆ ಇದಕ್ಕೆ ಶುಂಠಿನೂ ಹಾಕ್ಕೋಬೋದು, ನಾನು ಹಾಕ್ಕೊಳ್ತಾ ಇಲ್ಲ. ಇದು ಚೆನ್ನಾಗಿ ಇಲ್ಲಿ ಮಿಕ್ಸ್ ಆಗಿದೆ. ಇವಾಗ ನಾವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಈ ಪೌಡರ್ ಇದೆಯಲ್ಲ, ಈ ಪೌಡರನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಪೌಡರನ್ನು ಹಾಕಿದ ಮೇಲೆ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಕೊಡಬೇಕು. ಗ್ರೇವಿ ಬೇಡ, ಈ ಥರನೇ ಸಾಕು, ನನಗೆ ಪಲ್ಯನೇ ಸಾಕು ಅನ್ನೋರು ಈ ಟೈಮಲ್ಲೇ ಇದು ಮಾಡಿ ಇದು ನೀರನ್ನು ಸ್ವಲ್ಪ ಆ್ಯಡ್ ಮಾಡಿ, ಜಾಸ್ತಿ ಆ್ಯಡ್ ಮಾಡಬೇಡಿ. ಅದನ್ನು ಆ್ಯಡ್ ಮಾಡಿ ಈ ಥರ ಪಲ್ಯ ಮಾಡಿಕೊಂಡು ಬೇಕಿದ್ದರೂ ತಿನ್ಬೋದು. ನಾನಿವತ್ತು ನಿಮಗೆ ಹೇಳಿದ ಹಾಗೆ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಇಷ್ಟ ಆಯಿತು, ಇದೆಲ್ಲ ಮಿಕ್ಸ್ ಆಯಿತು. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿದೆ, ನೋಡ್ಕೋಬೋದು ನೀವು. ಈ ಟೈಮಲ್ಲಿ ನಾನಿಲ್ಲಿ ಹುಣಸೆ ಹಣ್ಣನ್ನು, ಅಂದರೆ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ಹಾಕಿದ್ದೆ. ಸೊ ಅದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಹುಣಸೆ ಹಣ್ಣಿದು ನೀರು, ಹುಳಿ ನೀರು, ಹಾಗೆ ಸ್ವಲ್ಪ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ. ಇದೆಲ್ಲ ಹಾಕೋದ್ರಿಂದ ಹಾಗಲಕಾಯಿದು ಗ್ರೇವಿ ಇದೆಯಲ್ಲ, ಅದು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ನೀರನ್ನು ಹಾಕಿದ ತಕ್ಷಣ ನಾನಿಲ್ಲಿ ಬೆಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ನೋಡಿ ಇಷ್ಟು ಜಾಸ್ತಿ ಸಿಹಿ ಬೇಕಂದ್ರೆ ಸ್ವಲ್ಪ ನಾನು ಇಷ್ಟು ಬೆಲ್ಲನ ಹಾಕ್ಕೊಳ್ತೀನಿ. ಇದು ತುಂಬ ರುಚಿಯಾಗಿ ಬರುತ್ತೆ. ಬೆಲ್ಲ ಹಾಕೋದ್ರಿಂದ ಗ್ರೇವಿ ಅಂತೂ ತುಂಬಾ ರುಚಿಯಾಗಿ ಬರುತ್ತೆ. ನನಗೆ ಹಾಗಲಕಾಯಿ ಇಷ್ಟನೇ ಇರಲಿಲ್ಲ, ಬಟ್ ಈ ಥರ ಮಾಡಿ ತಿಂದ ಮೇಲೆ ನನಗಂತೂ ಈ ಥರ ಗ್ರೇವಿ ತುಂಬಾ ಇಷ್ಟ ಆಗೋಯ್ತು. ನಿಮ್ಮ ಮನೆಯಲ್ಲೂ ಯಾರಿಗಾದರೂ ಹಾಗಲಕಾಯಿ ಎಲ್ಲ ಇಷ್ಟ ಇಲ್ಲ ನಮಗೆ ಗ್ರೇವಿ ಅಂತ ಹೇಳುವವರು ಒಂದ್ಸಲ ಈ ಮೆಥಡಲ್ಲಿ ಮಾಡಿ ನೋಡಿ, ಅವರಿಗೆ ಕೊಡಿ. ಅವರು ತುಂಬಾ ಇಷ್ಟಪಡ್ತಾರೆ. ಪದೇ ಪದೇ ನಿಮ್ಮ ಹತ್ರ ಕೇಳಿ ತಿಂತಾರೆ, ಅದು ಗ್ಯಾರಂಟಿ. ನೋಡಿ, ಇಷ್ಟು ಇದು ಇವಾಗ ತುಂಬಾ ತಿಕ್ಕಾಯಿತು. ಇವಾಗ ನಾನು ಇದಕ್ಕೆ ನೀರು ಸೇರಿಸ್ತಾ ಇದ್ದೀನಿ. ನೋಡಿ, ನಾನು ಇಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟು ಅಂದರೆ ಇದು ಇನ್ನಷ್ಟು ತಿಕ್ಕಾಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ನೀರನ್ನು ಆ್ಯಡ್ ಮಾಡಿಕೊಂಡು ಉಪ್ಪೆಲ್ಲ ಹದವಾಗಿ ಇದೆಯಾ ಅಂತೇಳಿ ನೋಡ್ಕೊಂಡಿದ್ದೀನಿ. ಎಲ್ಲನೂ ತುಂಬಾ ಹದವಾಗಿದೆ. ಗ್ರೇವಿ ಅಂತೂ ಸೂಪರಾಗಿ ಬಂದಿದೆ. ಹುಳಿ, ಖಾರ, ಸಿಹಿ ಎಲ್ಲ ಸೇರಿ ತುಂಬಾ ಚೆನ್ನಾಗಿ ಬಂದಿದೆ ಗ್ರೇವಿ. ಸೊ ಈ ಹಾಗಲಕಾಯಿ ಗ್ರೇವಿ ಅಂತೂ ನಮಗೆ ಸವಿಯೋದಕ್ಕೆ ಸಿದ್ಧ ಆಯಿತು. ನೋಡಿ, ಇದು ಕುದಿ ಬರ್ತಾ ಇರಬೇಕಾದ್ರೇ ಆದಷ್ಟು ಥಿಕ್ನೆಸ್ ಬರ್ತಾ ಹೋಗುತ್ತೆ. ನೋಡಿ, ಇಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ. ಇದು ಇನ್ನೂ ಥಿಕ್ನೆಸ್ ಬರೋದಕ್ಕೆ ಅಂದರೆ ನಾವು ಉದ್ದಿನಬೇಳೆ, ಕಡಲೆ ಎಲ್ಲ ನಾವು ಇದಕ್ಕೆ ಹುರಿದು ಪೌಡರ್ ಮಾಡಿ ಹಾಕಿದ್ದೀವಲ್ವಾ, ಅದಕ್ಕೋಸ್ಕರ ಇದು ಇನ್ನಷ್ಟು ಥಿಕ್ನೆಸ್ ಬಂದೇ ಬರುತ್ತೆ. ಅದಕ್ಕೆ ನಾನು ಜಾಸ್ತಿನೇ ನೀರು ಆ್ಯಡ್ ಮಾಡ್ಕೊಂಡಿರೋದು. ಇದನ್ನು ಮಂಗಳೂರು ಕಡೆ ಇನ್ನೊಂದು ಮೆಥಡಲ್ಲಿ
ಮಾಡ್ತಾರೆ. ಇದರದು ಮೆಣಸ್ಕಾಯಿ ಪುಳಿಮುಂಚಿ ಅಂತ ಹೇಳಿ, ಕಂಚಲ, ನಮ್ಮ ಕಡೆ ತುಳುವಲ್ಲಿ ಇದನ್ನು ಕಂಚಲ ಕರೀತಾರೆ. ಸೊ ಕಂಚಲ ಪುಳಿಮುಂಚಿ ನಮಗೆ ಯಾವುದೇ ಹಬ್ಬ ಇರಲಿ ಇದರದೊಂದು ಡಿಶ್ ಅಂತೂ ಇದ್ದೇ ಇರುತ್ತೆ ಬಾಳೆ ಎಲೆ ಊಟದಲ್ಲಿ. ಕಂಚಲ ಪುಳಿಮುಂಚಿ ಅಷ್ಟು ಫೇಮಸ್ ಮಂಗಳೂರಲ್ಲಿ. ಓಕೆ ಗೈಸ್, ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನೀವೆಲ್ಲರೂ ಏನು ಮಾಡಬೇಕು ಹೇಳಿ, ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ. ನಿಮ್ಮ ಹತ್ರ ನನ್ನದೊಂದು ಬಿಗ್ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು, ಅರ್ಥ ಆಯಿತಾ. ಆಮೇಲೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು, ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಆದಷ್ಟು ಎಲ್ಲರೂ ನೋಡೋರು ಲೈಕ್ ಮಾಡಿ ಆಯಿತಾ. ಲೈಕ್ ಮಾಡೋದೇ ಹೋಗಬೇಡಿ. ನನ್ನ ಚಾನಲ್ಗೆ ಬಂದುಬಿಟ್ಟು ನನ್ನ ಪ್ರತಿಯೊಂದು ವಿಡಿಯೋನ ನಿಮಗೆ ನೋಡಬೇಕಾದ್ರೆ ನನ್ನ ಚಾನಲಲ್ಲಿ ಹತ್ರನೇ ಒಂದು ಬೆಲ್ ಐಕಾನ್ ಅಂತೇಳಿ ಇದೆ. ಆ ಬೆಲ್ ಐಕಾನನ್ನು ಜಸ್ಟ್ ನೀವು ಪ್ರೆಸ್ ಮಾಡಿದರೆ ಸಾಕು, ಅದು ತನ್ನಷ್ಟಕ್ಕೆ ನಾನು ಯಾವುದೆಲ್ಲ ನೆಕ್ಸ್ಟ್ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅದು ಎಲ್ಲನೂ ನಿಮಗೆ ಅದರ ನೋಟಿಫಿಕೇಷನ್ ಬಂದೇ ಬರುತ್ತೆ. ಸೊ ಇದೆಲ್ಲ ನೆನಪಿಟ್ಕೊಳ್ಳಿ ಆಯಿತಾ. ಸೊ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂದರೆ ನನಗೆ ಡೇ ಬೈ ಡೇ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮ್ಮ ಕಡೆಯಿಂದ. ಹಾಗೆ ಇನ್ನಷ್ಟು ನನಗೆ ಸಪೋರ್ಟ್ ಮಾಡಿ ಆಯಿತಾ. ಸೊ ಆಯಿತು, ಅಷ್ಟೇ. ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿ ನಾನು ಅಂದ್ಕೊಳ್ತೀನಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಕೇಳಿ. ಸೊ ನಾನು ನೆಕ್ಸ್ಟ್ ವಿಡಿಯೋ ಹಾಕೋವರೆಗೂ ನಿಮಗೆ ಅಲ್ಲಿವರೆಗೂ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಕೀಪ್ ಸಪೋರ್ಟಿಂಗ್. ಲವ್ ಯು.